ಇನ್ಸಿಡೆಂಟ್ ಬಗ್ಗೆ ಸರ್. ಇವು ನಿನ್ನೆ ರಾತ್ರಿ ಮೈಸೂರು ನಗರದಲ್ಲಿರುವ ರಾಜೀವ್ ನಗರ ಮೇನ್ ರೋಡ್ ನಿಮ್ರಾ ಮಸೀದ್ ಬಳಿ ಜಂಕ್ಷನ್ ಕಡೆ 8:20 8:30 ಸಮಯದಲ್ಲಿ ಅಕ್ಮಲ್ ಪಾಷಾ ಅಂತ ಒಬ್ಬರು ಅಲ್ಲಿ ಹೋಗುವಾಗ ಮೋಟರ್ ಸೈಕಲ್ ಮೇಲೆ ಹೋಗ್ತಾ ಇದ್ದು ಬೇರೆ 2 ಗಾಡಿ ಮೇಲೆ ಒಂದು 4 ಜನ ಬಂದು ಅವನ್ನ ಅಟ್ಯಾಕ್ ಮಾಡಿ ಜಂಕ್ಷನ್ ಕಡೆ ಹೊಡೆದಿದ್ದಾರೆ. ನಾನು ಇಮಿಡಿಯೇಟ್ಲಿ ಅದು ಗೊತ್ತಾದ ನಂತರ ಅಲ್ಲಿ ನಾವು ಮತ್ತೆ ಲೋಕಲ್ ಸ್ಥಾನಿಕರ ಸಹಾಯದಿಂದ ಒಂದು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ. ಈ ಅಕ್ಮಲ್ ಪಾಷಾ ಅವರನ್ನು ಶಿಫ್ಟ್ ಮಾಡಿದ ನಂತರ ಟ್ರೀಟ್ಮೆಂಟ್ ಹೋಗಿದ್ದಾರೆ. ಬಟ್ ಅಲ್ಲಿ ಹೋದ ನಂತರ ಹೋಗೋರಿಗೆ ಅದು ಡೆತ್ ಆಗಿರುತ್ತದೆ. ಅದು ಆದ ನಂತರ ಅವರ ಫ್ಯಾಮಿಲಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ FIR ಮಾಡಿದ್ದೀವಿ. ಈ ಮರ್ಡರ್ಗೆ ಕಾರಣಗಳು ನಾವು ವಿಶ್ಲೇಷಣೆ ಮಾಡಿ ಆದ ನಂತರ ನೈಟಿಂದ ಇನ್ವೆಸ್ಟಿಗೇಷನ್ ಮಾಡಿ 3 ಜನರು ಈಗ ಕರ್ಕೊಂಡ್ಬಂದು ಇಂಟ್ರಾಗೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಭಾಗಿ ಯಾರ್ಯಾರಾಗಿದ್ದಾರೆ, ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಏನು ಕಾರಣ? ಈಗ ಅವ್ರ ಕಂಪ್ಲೇಂಟ್ನಲ್ಲಿ ಹೇಳಿದ ಪ್ರಕಾರ ಏನಂದರೆ, ಈ ಅಕ್ಮಲ್ ಪಾಷಾ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಬರೀತಾ ಇರ್ತಾರೆ. ಮೊನ್ನೆ ಇಲ್ಲಿ ಕರ್ನಾಟಕ ಸ್ಟೇಟ್ ಮುಸ್ಲಿಂ ಬೋರ್ಡ್ ಅಧ್ಯಕ್ಷರು ಬಂದಿರುವ ಸಮಯದಲ್ಲಿ ಅವ್ರ ಬಗ್ಗೆ ಫ್ಲೆಕ್ಸಸ್ ಹಾಕುವಾಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಅದುವೇ ಕ್ರಿಟಿಸೈಸ್ ಮಾಡಿ ಕಾರ್ಪೊರೇಷನ್ಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಆದ್ದರಿಂದ ಕಾರ್ಪೊರೇಷನ್ ಅವರು ಈ ಅನಧಿಕೃತವಾಗಿ ಹಾಕಿರುವ ಫ್ಲೆಕ್ಸಸ್ನು ತೆಗೆಸಿದ್ದಾರೆ. ಸೊ ಅದು ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ಕಾರಣಗಳು ಏನಂತ ಹೇಳಿ. ಆರೋಪಿಗಳು ಸಿಕ್ಕಿ ಈ 3 ಜನ ನಮ್ಮ ಸಸ್ಪೆಕ್ಟ್ ಬಗ್ಗೆ 3 ಜನ ಕರ್ಕೊಂಡು ಬಂದಿದ್ದೀವಿ. ಅದು ಸೆಕ್ಯೂರ್ ಮಾಡಿ ಇಂಟ್ರಾಗೇಷನ್ ನಡೀತಾ ಇದೆ. ಅದು ಕನ್ಫರ್ಮೇಷನ್ ಆಗುತ್ತೆ. ಈ ಹಳೇದಂದರೆ ಇವರು ಹೇಳಿದ ಪ್ರಕಾರ ಹಳೇದೇನೆಂದರೆ ಇವರು ವಾರ್ಡ್ SDPI ವಾರ್ಡ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಏನಂದರೆ ಈ ಫ್ಯಾಮಿಲಿ ಡಿಸ್ಪ್ಯೂಟ್ನಲ್ಲಿ ರಿಸಾಲ್ವ್ ಮಾಡೋದಲ್ಲಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾನಲ್ಲಿ ಆ್ಯಕ್ಟಿವ್ ಆಗಿ ಇದ್ದು ಏನಾದರೂ ಇವ್ರ ಬಗ್ಗೆ ಬರೆಯೋದು, ಅಗೇನೆಸ್ಟ್ ಆಗಿ ಬರೆಯೋದು ಅಂತ, ಎಸ್ಪೆಷಲಿ ಇಲ್ಲಿ ನಮ್ಮ ಮಾಜಿ ಕಾರ್ಪೊರೇಟರ್ ಒಬ್ಬರಿದ್ದಾರೆ, ಅವ್ರ ಬಗ್ಗೆನೂ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಹಿನ್ನೆಲೆ ಏನಿದೆ, ಅವ್ರಿಗೆ ರೈವಲ್ರಿ ಬಗ್ಗೆ ಅಂದರೆ ಸೋಷಿಯಲ್ ಮೀಡಿಯಾದು ಬಿಟ್ಟು ಬೇರೆ ರೈವಲ್ರಿ ಅದನ್ನು ನಾವು ಕಂಡು ಬಂದಿಲ್ಲ. ಅವ್ರು ಹೇಳಿದ್ದೇನಿಲ್ಲ ಅದನ್ನು ನಾವು ಮಾತಾಡಿದ್ವಿ. ಬೇರೆ ಥ್ರೆಟ್ ಏನಿತ್ತು ಅಂತ ಹೇಳಿಬಿಟ್ಟು ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸು ಮತ್ತು ಈ ಡಿಸೀಸ್ಡ್ ಯಾರಿದ್ದಾರೋ ಅವರು ಬ್ರದರೇ ಅವರು ಕಾರ್ಪೊರೇಟರ್ ಆಗಿ ಇದ್ದರು. ಸೊ ಅವ್ರನ್ನೂ ಕೇಳಿದ್ದೀವಿ, ಯಾವ ರೀತಿಯಲ್ಲಿ ಅವ್ರಿಗೆ ಥ್ರೆಟ್ ಇತ್ತ, ಬೇರೆ ಕಡೆಯಿಂದ ಏನಾದರೂ ವೈಷಮ್ಯಗಳಿದೆ ಅಂತ ಕೇಳಿದ್ವಿ. ಅದ್ರ ಬಗ್ಗೆ ಏನು ಹೇಳಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಆಗುತ್ತೆ ಅಂತ ಅವ್ರೂ ಸಂಶಯ ವ್ಯಕ್ತಪಡಿಸಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಬ್ಯಾಕ್ಗ್ರೌಂಡ್ ಅದು ಧಾರ್ಮಿಕ ಗುರು ಹೊಂದಿದೆ. ಬಟ್ ಅವರು ಹಿಂದೆ ಬೇರೆ ಕೆಲಸ ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ. ಮತ್ತು ಈ ಫ್ಯಾಮಿಲಿ ಡಿಸ್ಪ್ಯೂಟು ಡಿವೋರ್ಸ್ ಕೇಸಸ್ ಅಂತ ಬಂದಾಗ ಅವ್ರ ವೈಫ್ ಹಸ್ಬೆಂಡ್ ಕೂರಿಸಿಬಿಟ್ಟು ಅವನು ಒಂದು ಮಾಡೋದು, ಡಿವೋರ್ಸ್ ಆದರೆ ಡಿವೋರ್ಸ್ಗೆ ಇದು ಮಾಡ್ತಿದ್ರು ಅಂತ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ.